ಶಾಕಿಂಗ್ ಸುದ್ದಿ ಏನಪ್ಪ ಅಂತಂದರೆ ಸ್ವಿಗ್ಗಿ ಝೊಮ್ಯಾಟೊ ಏನು ಡೆಲಿವರಿ ಬಾಯ್ಸ್ ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಯಾವುದೇ ಇರಲಿ, ಸೊ ಈ ಡೆಲಿವರಿ ಮಾಡುವಂಥದ್ದು ವೈಟ್ ಬೋರ್ಡಲ್ಲಿ ಮಾಡ್ತಾ ಇದ್ರು. ಬಟ್ ಇನ್ಮೇಲೆ ಯೆಲ್ಲೋ ಬೋರ್ಡಲ್ಲಿ ಮಾಡಬೇಕು ಅನ್ನೋ ಒಂದು ಆದೇಶನ ತಗೊಬರೋ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಏನು ಹೇಳ್ತಾ ನೋಡೋಣ. ಸರ್ ನಮಸ್ಕಾರ. ಸರ್ ಇವಾಗ ಕೇಳಿದರೆ ವಿಷಯನ, ಸೊ ಅದು ಕೇಳೋ ಏನು ಮೀಟಿಂಗಲ್ಲಿದ್ವಿ. ಈಗ ಆಚೆ ಬಂದಿರೋ ಗೊತ್ತಾಯಿತು. ಈಗ ಸ್ವಿಗ್ಗಿ ಝೊಮ್ಯಾಟೊ ಕೂಡ ಏನು ವೈದ್ಯಕೀಯ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು, ಅದೇ ಥರನೇ ಸ್ವಿಗ್ಗಿ ಝೊಮ್ಯಾಟೊ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ನನ್ನ ಪ್ರಕಾರ ತುಂಬ ವರ್ತ ಬೀಳ್ತದೆ. ಯಾಕಂದರೆ ಸುಮಾರು ಜನ ಇದ್ದಾರೆ ಇಂಡಿಯಾದಲ್ಲಿ, ಸುಮಾರು ಲಕ್ಷ ಇಲ್ಲ ಗುಂಟ ಇಲ್ಲ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಅಂಥವ್ರೆಲ್ಲರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಇದು ಆ್ಯಂಡ್ ನೋಡಬೇಕು ಮುಂದಿನ ಬೆಳವಣಿಗೆ ಏನೇನೆಲ್ಲ ಆಗುತ್ತೆ ಅಂತ. ಆ್ಯಂಡ್ ನನಗೋದ್ರ ಪ್ರಕಾರ ವಾಪಸ್ ತಗೊಂಡ್ರೂ ಚೆನ್ನಾಗಿರ್ತದೆ. ಯಾಕಂತಂದರೆ ಕಂಪ್ನಿಯವರು ಇದಕ್ಕೇನಾದರೂ ಅಂದರೆ ನಾವೇ ಮಾಡಿಸ್ಕೊಡ್ತೀವಿ, ನಾವೇ ಮುಂದೆ ನಿಂತು ನಾವು ನೋಡ್ಕೊತೀವಿ ಇದಕ್ಕೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಇದು ರೈಡರ್ಸ್ಗೆ ಡೆಲಿವರಿ ಬಾಯ್ಸ್ ಸುಮಾರು ಜನಕ್ಕೆ ಇದು ಹೊಸ ಬಿಡ್ಬೋದು. ಅಂದರೆ ಅವರಾಗಿ ಕಂಪ್ನಿ ಎಲ್ಲೋ ಮಾಡಿಸ್ಕೊಟ್ಟು ನೀವು ಹಿಡಿದ್ರೆ ಈಗ ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು ಅಂತಂದರೆ ಮಾಡಲೇಬೇಕು ಅಂತಂದರೆ. ಬಟ್ ಆದರೆ ಇದು ಎಲ್ಲರಿಗೂ ಹೊಡೆತ ಬೀಳ್ತಾರೆ. ಇದು ಮಾಡಿಸ್ಕೊಳ್ಳೋದು ಎಲ್ಲರಿಗೂ ಹೊಡೆತ. ಇನ್ಶೂರೆನ್ಸ್ ಎಲ್ಲ ಕಟ್ಟಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಅದನ್ನೇ ಹೇಳ್ತಿದ್ದೀನಿ ಸರ್. ನಾನು ಹೇಳಿದ್ದೀನಿ ಗೊತ್ತಾ, ಈಗ ಎಲ್ಲರೂ ಅಲ್ಲಿ ಇಲ್ಲಿ ಈ ಫೀಲ್ಡಿಗೆ ಬಂದವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋನೇ ಬರೋದು. ಯಾಕಂದರೆ ಇಲ್ಲಿ ಇವತ್ತು ಮನೆ ಬಿಟ್ಟು ಆಚೆ ಬಂದಿದ್ದೀವಿ ಅಂತಂದರೆ ಮನೆಗೆ ಈವ್ನಿಂಗ್ ವಾಪಸ್ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಇಂಥ ಕೆಲಸಕ್ಕೆ ಒಬ್ಬ ಡೆಲಿವರಿ ಬಾಯ್ ಅನ್ನೋ ಒಂದು ಕೆಲಸಕ್ಕೆ ಬರ್ತಾರೆ ಹುಡುಗರು ಅಂದರೆ, ಸೊ ನೀವು ಯೋಚನೆ ಮಾಡಬೇಕು ಅವರು ಎಷ್ಟು ಅವರ ಒಂದು ಲೈಫ್ನ ರಿಸ್ಕ್ ತಗೊಂಡು ಬರ್ತಾರೆ ಅಂತ. ಸೊ ಅಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ಮಾಡಲೇಬೇಕು ಅಂತ ಬರೋದಾದರೆ ಅವಾಗ ಖಂಡಿತ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಮಾಡಿಸ್ಕೊಳ್ತೀವಿ ಸರ್. ನೀವೇನು ಹೇಳ್ತೀರಿ ಸರ್? ಏನಂದರೆ ಸಿದ್ದರಾಮಯ್ಯ ಸರ್ಗೆ ಆ ಬಗ್ಗೆ 5 ಬಗ್ಗೆ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಆ ಗ್ಯಾರಂಟಿಗೆ ದುಡ್ಡಿಲ್ಲ ಸಲುವಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರು ನಮ್ಮಿಂದ ಜನರಿಗೆ ದುಡ್ಡು ಬರುತ್ತೆ ಮತ್ತು ವರ್ಷ ಟ್ಯಾಕ್ಸ್ ಕಟ್ತೀವಲ್ಲ, ಅವ್ರಿಗೋಸ್ಕರ ಅವರು ಆ ಥರ ಪ್ಲ್ಯಾನ್ ಮಾಡಿರ್ಬೋದು. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಸರ್ ಇವಾಗ ಒಂದು ವೇಳೆ ಆ ಥರ ಆದರೆ ಎಷ್ಟು ಸಮಸ್ಯೆ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ? ತುಂಬ ಸಮಸ್ಯೆ ಆಗುತ್ತೆ ಸರ್. ಆ ಟ್ಯಾಕ್ಸ್ ವರ್ಷ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟೋಕ್ಕೆ ನಮಗೆ ದುಡ್ಡಿರಲ್ಲ, ಮತ್ತು ಟ್ಯಾಕ್ಸ್ ಕಟ್ಟಂದರೆ ಏನು ದೊಡ್ಡ ಶ್ರೀಮಂತರ ನಾವು ದುಡ್ಕೊಂಡು ತಿನ್ನೋರು ನಾವು. ಅದಕ್ಕೂ ಕಲ್ಲಾಗ್ತಿದ್ದಾರೆ ಈ ಸಿದ್ದರಾಮಯ್ಯ ಸರ್. ದಯವಿಟ್ಟು ಸರ್ ಸಿದ್ದರಾಮಯ್ಯ ಸರ್ ದಯವಿಟ್ಟು ದಯವಿಟ್ಟು ಎಲ್ಲೋ ಬೋರ್ಡ್ ಮಾಡಿಸ್ಬೇಡಿ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟು ಎಲ್ಲ ಡೆಲಿವರಿ ಬಾಯ್ಸ್ ಕಡೆಯಿಂದ. ಆಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಸುಭಾಷ್ ನಮಗೆ ಕಂಪ್ನಿನವರೇ ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಅವ್ರು ಹೇಳಿದ್ರು, ಎಲ್ಲರೂ ಹೇಳ್ತಾ ಇದ್ದಾರೆ ಏನೋ ಎಲ್ಲೋ ಬೋರ್ಡ್ ಮಾಡ್ತಾರೆ. ನಮ್ಮ ಕಂಪ್ನಿ ಕಡೆ ಯಾವುದು ನಾವು ನೋಟಿಸ್ನೇ ಬಂದಿಲ್ಲ, ಒಳಗಡೆ ಇನ್ನು ಆದೇಶ ಬಂದಿಲ್ಲ. ಇನ್ನೂ ಬರೋ ಮುನ್ಸೂಚನೆಯಲ್ಲಿ ಏನೋ ಕಂಪ್ನಿ ಏನೋ ಪ್ರೊಸೆಸ್ ಮಾಡ್ತಾರೆ. ಅಂದರೆ ಇವಾಗ ಡೆಲಿವರಿ ಯಾವುದೇ ಕೆಲಸ ಎಲ್ಲೋ ಬೋರ್ಡ್ ಅಂದರೆ ಡೈರೆಕ್ಟಾಗಿ ಏನು ಮಾಡ್ತಾರೆ, ಇವಾಗ ಅದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ. ಏನಾದರೂ ಡಾಕ್ಯುಮೆಂಟ್ಸ್ ಕೊಡಬೇಕು, ಮತ್ತು RTO ಹತ್ರ ಹೋಗಬೇಕು, ಓಡಾಡಬೇಕು, ಅದಕ್ಕೆಲ್ಲ ಮತ್ತು ಖರ್ಚು ದುಡ್ಡು ಕೊಡಬೇಕು. ಎಲ್ಲ ಮಾಡ್ಕೊಂಡು ತುಂಬ ಖರ್ಚು ಇರುತ್ತೆ. ಎಲ್ಲ ದುಡ್ಡು ಹಾಕ್ಕೊಡ್ತಾರೆ, ಕಂಪ್ನಿ ಅವ್ರು ಕೊಡ್ತಾರೆ, ಕೈಲಿ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ಮಾಡ್ಬೋದು. ಇವಾಗ ಪಾರ್ಟ್ ಟೈಮ್ ಕಾಲೇಜ್ ಸ್ಟೂಡೆಂಟ್ ಅಂತ ಇರ್ತಾರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಮಾಡ್ತಾ ಇದ್ದಾರೆ ಪಾರ್ಟ್ ಟೈಮ್. ಅವರೆಲ್ಲ ಪಕ್ಕಂಗಾರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕಾಗುತ್ತೆ. ಇವಾಗ ಪಾರ್ಟ್ ಟೈಮ್ ಇವಾಗ ನಿಮ್ಮ ಮನೇಲಿ ಅಂತ ಅಂದ್ಕೊಳ್ಳಿ, ಇವಾಗ ಎಷ್ಟೋ ಜನ ಮನೆಯವರಿಗೆ ಗೊತ್ತಿಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕಾಲೇಜ್ ಸ್ಟೂಡೆಂಟ್ ಎಷ್ಟೋ ಊರು ಬಿಟ್ಟು ಬಂದಿದ್ದಾರೆ, ಬಂದವ್ರು ಬೆಂಗಳೂರಲ್ಲಿ ಏನೋ ಕೊಡಿ ಕಾಲೇಜ್ ಸ್ಟೂಡೆಂಟ್ ಮತ್ತು ಪಾರ್ಟ್ ಟೈಮಿಗೆ ಬೈಕ್ ತೊಗೊಂಡಿರ್ತಾರೆ. ಬೈ ಅಂದರೆ ಮನೇಲಿ ಕೊಡ್ತಿರ್ತಾರೆ. ಅದೇ ಬೈಕಲ್ಲಿ ಅವರು ಅವ್ರು ಒಮ್ಮೆ ಡೈರೆಕ್ಟಾಗಿ ಎಲ್ಲೋ ಬೋರ್ಡ್ ಮಾಡಿರ್ತಾರೆ. ಅವರು ಇವಾಗ ಎಲ್ಲೋ ಬೋರ್ಡ್ ಮಾಡ್ತಾರೆ. ಎಲ್ಲರೂ ಹೊಟ್ಟೆ ಪಡೆದಿರ್ತಾರೆ. ಹೇಳೋ ಪ್ರಕಾರ ಎಷ್ಟೋ ಜನ ಓದೋ ವಿದ್ಯಾರ್ಥಿಗಳು ದುಡಿಮೆಗೋಸ್ಕರ ಸ್ವಲ್ಪ ಕಷ್ಟ. ಯಾಕಂದ್ರೆ ಖರ್ಚಿಗೆ ಅವ್ರಿಗೆ ದಿನ ಖರ್ಚಿರೋದು ಊಟದ್ದು, ಅವ್ರ ರೂಮ್ ರೆಂಟ್ಸ್ ಅದೆಲ್ಲ ಖರ್ಚು ಹೋಗುತ್ತೆ ತಾನೆ. ಇವಾಗ ಎಲ್ಲೋ ಬೋರ್ಡ್ ಮಾಡಿದ್ರೆ ಎಲ್ಲರಿಗೂ ಹೊಡ್ತಾರೆ. ಪಾರ್ಟ್ ಟೈಮ್ ಮಾಡೋರಿಗೆ ಫುಲ್ ಟೈಮ್ ಮಾಡೋದು ನಾವು ನಮಗೆ ಹೊಡ್ತಾ ಆಗುತ್ತೆ. ನಾವು ಇವಾಗ ಎಲ್ಲ ಟ್ಯಾಕ್ಸ್ ಎಲ್ಲ ಗೌರ್ಮೆಂಟ್ ಇವಾಗ ಕಂಪ್ನಿನೂ ಫಾಲೋ ಮಾಡಬೇಕು, ನಾವು ಫಾಲೋ ಮಾಡಲೇಬೇಕು. ಕಾನೂನು ಯಾರು ಎಲ್ಲರಿಗೂ ಒಂದೇ, ನನಗೊಂದು ನಿಮ್ಗೊಂದು ಎಲ್ಲರಿಗೂ ಎಲ್ಲರಿಗೂ ಒಂದೇ ತಾನೆ. ಅವ್ರ ಕಂಪ್ನಿನವರು ನಡೆಸ್ಕೋಬೇಕು, ನಾವು ನಡೆಸ್ಕೋಬೇಕು. ಅಂದರೆ ಈಗ ನೀವು ಏನೆಲ್ಲ ಚಾಲೆಂಜಸ್ ಇದೆ, ಎಸ್ಪೆಷಲಿ ವೈಟ್ ಬೋರ್ಡಲ್ಲಿ ಏನೆಲ್ಲ ತುಂಬ ಚಾಲೆಂಜಸ್ ಇದೆ ಅಂತ ಹೇಳ್ತೀವಿ ಸರ್. ಇನ್ನೊಂದೇನೆಂದರೆ ಈ ಡೆಲಿವರಿ ಫೀಲ್ಡಲ್ಲಿ ಸುಮಾರು ಜನ ಕೆಲಸ ಎಲ್ಲೂ ಸಿಗ್ತೇನೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋರು ಈಗ ನಿಮ್ಗೆ ಗೊತ್ತಿದ್ರು ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಏನು ಮಾಡ್ತೀವಿ ಅಂತಂದರೆ ಊರಲ್ಲಿ ಈ ಥರ ಡೆಲಿವರಿ ಜಾಬ್ ಮಾಡ್ತೀವಿ ಅಂದರೆ ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಡೆಲಿವರಿ ಜಾಬ್ ಮಾಡ್ತಾರೆ ಅಂತ. ಯಾಕಂದರೆ ತುಂಬ ಓದಿರ್ತಾರೆ ಡೆಲಿವರಿ ಜಾಬ್ ಅದನ್ನು ಮನೆಯಲ್ಲೂ ಹೇಳೋಕ್ಕಾಗಲ್ಲ, ಅದಾದಮೇಲೆ ಫ್ಯಾಮಿಲಿ ಸರ್ಕಲ್ ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ಅಂಥವೆಲ್ಲ ಸಿಕ್ಕಾಬಿಡೋ ತೊಂದರೆ ಆಗುತ್ತೆ. ನನ್ನ ಪ್ರಕಾರ ಇದು
ಡೆಲಿವರಿ ಬಾಯ್ಸ್ಗೆ ತುಂಬ ಹೊಡೆತ ಬಿಡ್ತೀವಿ. ನೀವು ಹೇಳೋ ಪ್ರಕಾರ ನೋಡಿ ಮಾಡಿ ಅಣ್ಣ ಮಾತಾಡಿ. ನೋಡಿದ್ರಲ್ಲ ಆಕ್ಚುಲಿ ಡೆಲಿವರಿ ಬಾಯ್ಸ್ ಅಂತ ತಕ್ಷಣ ಅವ್ರು ತುಂಬಾ ಚಾಲೆಂಜಸ್ ಇರುತ್ತೆ. ಎಷ್ಟೋ ಜನ ಮನೇಲಿ ಗೊತ್ತಿಲ್ಲದೆ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಎಲ್ಲಿಂದ ಹಳ್ಳಿಗಳಿಂದ ಬಂದು ಇಲ್ಲಿ ಏನೋ ಒಂದು ಕೆಲಸ ಓದ್ಕೊಂಡು ಆ ಓದಿಗೆ ದುಡ್ಡಿಗೆ ಬೇಕಲ್ಲ, ಆ ದುಡ್ಡಿಗೋಸ್ಕರ ಡೆಲಿವರಿ ಜಾಬ್ ಮಾಡ್ತಾ ಇರ್ತಾರೆ. ಅಂಥವರೆಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಡೆಲಿವರಿ ಮಾಡಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅನ್ನೋದು ಕೆಲವರ ವಾದ. ಅದರಿಂದ ಫುಡ್ ಇವಾಗ ಅದರಲ್ಲಿ ಬೇರೆ ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಗಿದೆ. ಇವಾಗ ರೆಗ್ಯುಲರ್ ನಾವು ಯಾವುದೋ ಫುಡ್ ಮಾಡ್ಕೊಂಡೇ ಇರ್ತೀವಿ. ರ್ಯಾಪಿಡೋ ಬರೋ ಅದನ್ನು ಎಲ್ಲ ಕ್ಯಾನ್ಸಲ್ ಆಯ್ತು. ಅದು ಬೈಕ್ ಟ್ಯಾಕ್ಸಿ ಅದಕ್ಕೆಲ್ಲ ಬೋರ್ಡ್ ಸಪರೇಟ್ ಬ್ಯಾನೇ ಮಾಡಿಬಿಟ್ರು. ಇವಾಗ ಇದು ಬ್ಯಾನ್ ಮಾಡೋದು ನಾವೇ. ಓಕೆ, ಸೊ ಈಗ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬ್ಯಾನ್ ಆಗಿ ಎಷ್ಟೋ ಜನಕ್ಕೆ ನಷ್ಟ ಆಗಿದೆ, ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಹೋಗಿದೆ. ಅದ್ರ ಜೊತೆಗೆ ಈ ಥರ ಏನಾದರೂ ಈ ಥರ ಎಲ್ಲೋ ಬೋಲ್ಡ್ ಮಾಡಿದ್ರೆ ಇದರಲ್ಲೂ ತುಂಬ ಹೊಡ್ತಾ ಬೀಳುತ್ತೆ. ಆಮೇಲೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವೇ ಆಲ್ರೆಡಿ ಚಾಲೆಂಜ್ ಲೈಫಲ್ಲಿ ಇದ್ದೀವಿ. ಕೆಲವರು ಹೇಳಿದ್ರು ಬೆಳಿಗ್ಗೆ ಬಂದರೆ ಸಂಜೆ ಹೋಗ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಇನ್ಶೂರೆನ್ಸ್ ಇರೋದಿಲ್ಲ, ESI ಇಲ್ಲ, PF ಇಲ್ಲ, ತುಂಬ ಕಷ್ಟಗಳಿದೆ. ಈ ಕಷ್ಟಕ್ಕೆ ಬರೋದು ಅಂದರೆ ತುಂಬ ಓದಿರೋರೇ ಈ ಕೆಲಸಕ್ಕೆ ಬರ್ತಿದ್ದೀವಿ. ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಬೇರೆ ದಾರಿ ಎಲ್ಲ ಬದುಕಲೇಬೇಕು, ಇರಲೇಬೇಕು. ಸೊ ಯಾಕೆಂದರೆ ಹಸಿವು ಕೇಳಲ್ಲ ಅಲ್ವಾ. ಸೊ ಎಷ್ಟೇ ಓದಿರಲಿ ಓದಿದ್ರು ಕೇಳಲ್ಲ, ಹಸಿವಿಗೆ ದುಡ್ಡು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ನಾವು ಎಷ್ಟೋ ಓದಿರೋರು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಾದವನ್ನು ಹೇಳಿದ್ರು. ಇದೊಂದು ಆ ರೀತಿ ಏನಾದರೂ ನೀವು ಅಂತ ತರ್ತೀನಿ ಅಂತಂದರೆ ದಯವಿಟ್ಟು ಈಗ ಯಾರೆಲ್ಲ ಕೆಲಸ ಇಲ್ಲ ಕೆಲಸ ಕೊಟ್ಬಿಟ್ಟು ಅದರ ಮಾಡಿ. ಈಗ ಯಾರು ಲಕ್ಷಾಂತರ ಜನ ಇರ್ತಾರೆ, ಅಷ್ಟು ಜನಕ್ಕೆ ಒಂದೇನೋ ಒಂದು ಕೆಲಸ ಕೊಡಿಸಿ, ಯಾವುದೋ ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಯಾವುದೋ ಒಂದು ಗೌರ್ಮೆಂಟ್ ಚೆನ್ನಾಗಿ ಓದಿನ ತಕ್ಕಂತಾಗಿ ಚೆನ್ನಾಗಿ ಓದೋರಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ, ನಮ್ಗೆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಕೆಲಸ ಕೊಡಿಸಿ ಪರವಾಗಿಲ್ಲ. ನಮ್ಗೆ ಈಗೇನು ನಾವು ಡೆಲಿವರಿ ಜಾಬಲ್ಲಿ ನಾವು ದುಡಿತಾ ಇದ್ವಿ ಆ ಸಂಬಳನ ಯಾವುದೋ ಒಂದು ಪ್ರೈವೇಟ್ ಕೆಲಸ ಕೊಡಿಸ್ಬಿಟ್ಟು ಅದಾದ್ಮೇಲೆ ಈ ಒಂದು ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ನೋಡ್ತಾ ಬರ್ಬೋದು.